ನಿಜವಾದ ಮೂವಿ ಲವರು ಟೈಮಿಗೆ ಕರೆಕ್ಟಾಗಿ ಬರಲ್ಲ, ಬಟ್ ಟೈಮ್ ಆದರೆ ಈ ಥರ ಓಡ್ತಾರೆ, ಅವರೇ ನಿಜವಾದ ಮೂವಿ ಲವರ್. ನಾವು ಯಾವ ಮೂವಿಗೆ ಬಂದಿದ್ದೀವಿ ಅಂದರೆ ಇದೇ ಮೂವಿಗೆ ಬಂದಿರೋದು ನಾವು. F1 ನಾನು F1 ಫ್ಯಾನು, ಇವಳು ನನ್ನ ಫ್ಯಾನು. ಸೊ ಗೈಸ್, ನಾವು ಲೂಲು ಮಾಲಲ್ಲಿದ್ದೀವಿ. ಲೂಲು ಮಾಲಲ್ಲಿ F1 ಮೂವಿ ನೋಡೋಕ್ಕೆ ಬಂದಿರೋದು ಆಫ್ಟರ್ ಅ ಲಾಂಗ್ ಟೈಮ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಅವ್ನು ಲಾಗಿಂಗ್ ಒಂದು ವಾರ ಆಗಿತ್ತು. ಒಂದು ವಾರ ಆದಮೇಲೆ ಇವತ್ತು ಲಾಗ್ ಮಾಡ್ತಾ ಇರೋದು. ಇಟ್ಸ್ ಆಲ್ಮೋಸ್ಟ್ ಎ ಮೂವಿ ಡೇಟ್ ನಮ್ಮ ಮೇಡಮ್ ಜೊತೆ. ಸೊ ಒಂದು ವಾರ ಯಾಕೆ ಲಾಗ್ ಮಾಡಿಲ್ಲ ಅಂತ ಆಮೇಲೆ ಹೇಳ್ತೀನಿ. ಸೊ ಮೂವಿಗೆ ಟೈಮ್ ಆಯಿತು, 1:20 ಇದೆ, ಆಲ್ರೆಡಿ 1:30 ಆಗ್ತಾ ಬರ್ತಾಯಿದೆ. ಯಾವ ಮೂವಿ ಅಂತ ತೋರಿಸಿದ್ನಲ್ಲ ಅದೇ ಮೂವಿ. ಬನ್ನಿ ಮೇಡಮ್, ಬೇಗ ಬನ್ನಿ ಮೇಡಮ್. ವರ್ಷಗಳಿಂದ ಜೊತೆಗಿದ್ದಾರೆ, ಎಲ್ರಿಗೂ ಇಷ್ಟ ಕೂಡ. ಸೊ ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. ಐ ಆಮ್ ಲಕ್ಕಿ, ಇಲ್ಲಾಂದ್ರೆ ಮೇಡಮ್ ಬೈಯೋರು ಬೈಸ್ಕೋಬೇಕಾಗುತ್ತೆ. 2000 years later. ಸೊ ಫಿಲಮ್ ನೋಡ್ಕೊಂಬಂದಾಯಿತು. ಇವಾಗ ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾಗೆ ವೇಟಿಂಗು. ಫಿಲಮ್ ಹೆಂಗಿತ್ತು ಅಂತ ನಮ್ಮ ಮೇಡಮ್ ಹೇಳ್ತಾರೆ, ಕೇಳೋಣ. ಹೆಂಗಿತ್ತು ಮೇಡಮ್ ಮೂವಿ? ಮೂವಿ ಹೆಂಗಿತ್ತು ಅಂದರೆ ಅಂತವಳೆ. ನಾವು ಇವಾಗ 8 ರೀಸನ್ಸ್ ಟು ಲವ್ ಪಿಜ್ಜಾನ ನೋಡ್ತಾ ಕೂತಿದ್ದೀವಿ ಇಬ್ಬರು. ಆರ್ಡ್ರ್ ಕೊಟ್ಟು ಒಂದು 50 ಮಿನಿಟ್ಸ್ ಆಯಿತು, ಇನ್ನೂ ಬಂದು. ಪಿಜ್ಜಾ ಬಂದಮೇಲೆ ಒಂದು ಅರ್ಧ kg ಪಿಜ್ಜಾ ತಿಂದು ಆಮೇಲೆ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ ಅನಿಸುತ್ತೆ. ಈ ಮೊಬೈಲಲ್ಲಿ ಲಾಗ್ ಮಾಡಿದ್ರೆ ಅದೇ ಪ್ರಾಬ್ಲಮ್, ವಾಯ್ಸ್ ಕರೆಕ್ಟಾಗಿ ಕೇಳಲ್ಲ. ಸೊ ನಾವು ಲೂಲು ಮಾಲಲ್ಲಿದ್ದೀವಿ, ಫಿಲಮ್ ನೋಡಿದ್ವಿ, ಇವಾಗ ಪಿಜ್ಜಾ ತಿಂತಾಯಿದ್ದೀವಿ. ಆಮೇಲೆ ಏನಂತೀರಾ? ಓಕೆ, ಹೌದಾ ಗೈಸ್, ವೇಟ್ ಇದ್ ವರ್ತ್. ನಾವೇನೇನು ತರಿಸಿದ್ದೀವಿ ಅಂತ ಹೇಳು. ಗೋಲ್ಡನ್ ಕಾರ್ನ್, ಪಿಜ್ಜಾ, ಗಾರ್ಲಿಕ್ ಬ್ರೆಡ್. ಅದು ಗಾರ್ಲಿಕ್ ಬ್ರೆಡ್, ಅಷ್ಟೇ, ಇನ್ನೇನಿಲ್ಲ. ಮಸಾಲಾ ಪೆಪ್ಸಿ. ಇವಳು ದೊಡ್ಡ ಕುಡ್ಕಿ ಥರ ಮಸಾಲ ಪೆಪ್ಸಿ ಎಲ್ಲ ಕುಡಿತಾಳೆ ಗೈಸ್. ನಾನು ಹೇಳಿದೆ ಶರ್ಬತ್ ಕುಡಿ ಅಂತ. ಶರ್ಬತ್ತೆಲ್ಲ ಯಾರು ಕುಡಿತಾರೆ, ಮಸಾಲ ಪೆಪ್ಸಿ ಕುಡಿತೀನಿ ಅಂತವಳೆ. ಇವಳು ಮಸಾಲ ಪೆಪ್ಸಿ, ನಾನು ಚೂರು ಕುಡಿತೀನಿ. ವೆರಿ ನೈಸ್. ಈಗ ಟೇಕ್ ಓವರ್ ಗೈಸ್. ಈ ಥರದ್ದೆಲ್ಲ ಹಿಂಗೆಲ್ಲ ಹಾಕಿ ತಿಂತಾರಂತೆ, ನಾವು ಹಾಕಿ ತಿಂತೀವಿ. ಗಾಯ್ಸ್, ತಿಂದು ಮುಡಿಚಿಟೆ ಮುಗೀತು. ಇವಾಗ ಯುದ್ಧ ಆದಮೇಲೆ ಹೆಂಗಿರುತ್ತಲ್ಲ ರಣರಂಗ, ಹಂಗಾಗಿದೆ ಪ್ಲೇಟ್ಸ್ ಎಲ್ಲ ನೋಡಿ. ನಾನು ಇಲ್ಲಿ ನೋಡಿ, ಇವೆಲ್ಲ ವೀರಮರಣ ಹೊಂದಿರುವ ಇವೆಲ್ಲ. ಮೇಡಮ್ದಲ್ಲಿ 3 ಜನ ಅಷ್ಟೇ, ನಾನು ನೋಡಿ 2 ಜನ ಕೊಲೆ ಮಾಡಿದ್ರು. ಫುಲ್ ಖಾಲಿ. ನಂಚೂರು ಉಳ್ದೈತಲ್ಲ, ಅದನ್ನ ಮೇಡಮ್ಮು ಅವರ ಬಾಯಲ್ಲಿ ಸ್ವಲ್ಪ ಆ ರುಚಿಯ ಕಣಗಳಿರಲಿ ಅಂತ ಅದನ್ನ ಕುಡಿದು ಎದ್ದೋಗ್ತಾರೆ, ನೀರು ಕುಡಿಯಲ್ಲ. ಇದು ಕೆಟ್ಟದ ಒಳ್ಳೆಯದಂತ ಕಮೆಂಟ್ ಮಾಡಿ. ವೀಕೆಂಡ್ ಏನಾದರೂ ಲೂಲು ಮಾಲಿಗೆ ಬಂದರೆ ಮುಗೀತು, ಕತೆ ಮುಗೀತು. ಒಂದೇ ಒಂದು ಹನಿ ಇಲ್ಲ, ಕಾಲಿಡೋಕ್ಕೆ ಜಾಗ ಇಲ್ಲ. ತೋರಿಸ್ತೀನಿ ರೀ, ಜನಸಾಗರ, ಇಷ್ಟೊಂದು ಜನ. ಪುಟ್ಟ ಕಾಲುಗಳು ಎಲ್ಲೋ ನೋಡ್ದಂಗಿದೆ. ಪುಟ್ಟ ಕಾಲುಗಳು ಯಾರೋ ಇವರು ನಮ್ಮ ಬೇಕಾಗಿರೋರು. ಗಾಯ್ಸ್, ತಿಂದಿದ್ದೆಲ್ಲ ಆಯಿತು, ಚೆನ್ನಾಗಿ ತಿಂದು ಇವಾಗ ಮಾಲ್ ಸುತ್ತಾ ಇದ್ದೀವಿ. ನಂಗೆ ಏನಾದ್ರು ಕೊಡಿಸು ಅಂದರೆ ಕೊಡಿಸ್ತಾ ಇಲ್ಲ ಇವಳು. ನಾಚಿಕೆ ಆಗಲ್ಲ ನಿಂಗೆ, ಹುಡುಗಾಗಿ ಕೇಳ್ತಿಲ್ಲ ಅಂತ ಇದ್ದಾಳೆ. ನಂಗೆ ನಾಚಿಕೆ ಆಗಬೇಕು ಅಂತ ಕಮೆಂಟ್ ಮಾಡಿ. ನಮ್ಮ ಅಮ್ಮನೇ ಕಮೆಂಟ್ ಮಾಡಿದ್ರೆ ಮಾಡ್ತಾರೆ, ನಾಚಿಕೆ ಆಗಲ್ಲ ಅವರಿಗೆ ಅಂತ. ಸೊ ವಿ ಆರ್ ಇನ್ ಲೂಲು ಆ್ಯಂಡ್ ರೋಮಿಂಗ್ ಲೂಲು. ಇದರಲ್ಲಿ ವಾಯ್ಸ್ ಕೇಳಿಸ್ತಾ ಇಲ್ಲೋ ಗೊತ್ತಿಲ್ಲ. ನಾನು ಹಿಂಗೆ ಹತ್ತತ್ರ ಬಂದು ಮಾತಾಡಿದ್ರೆ ಏನು ಇದು ಅನ್ಕೋಬೇಡಿ. ನನ್ನ ಮುಖ ನೋಡೋಕ್ಕಾಗಲ್ಲ ಅಂತೆಲ್ಲ ಕಮೆಂಟ್ ಮಾಡಿಬಿಡಿ, ನಂಗೆ ಬೇಜಾರಾಗುತ್ತೆ. ನಾನು ಲಾಗ್ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ. ಇಲ್ಲಿ ನೋಡಿ, ಇವರು ಕಳೆದೋಗಿರೋ ಮಗು ಥರ ಹಿಂಗೆ ಓಡಾಡ್ತಾರೆ. ಇವ್ರು ಕೊಟ್ಟಿರೋ ಬ್ಯಾಗ್ನ ನಾನು ಹಾಕ್ಕೊಂಡಿದ್ದೀನಿ. ಇವಳು ಮಾತ್ರ ಹಿಂಗೆ ಆರಾಮಾಗಿ ಓಡಾಡ್ತಾಳೆ ಹಿಂಗೆ ನೋಡಿಕೊಂಡು. ಏನಿಲ್ಲ, ಜಸ್ಟ್ ವಿಂಡೋ ಶಾಪಿಂಗು. ಬಟ್ ಮಾಮೂಲಿ ನಾನು ಮಾಲ್ ಬಂದರೆ ಏನೋ ಅದೇ ಡಿಕತ್ಲಾನು ಒಂದೆರಡು ಟಿ ಶರ್ಟ್ ತೊಗೊಂಡು ವಾಪಸ್ ಹೋಗೋದು ಅಷ್ಟೇ. ಫೈನಲಿ ಆಫ್ಟರ್ ವಿಂಡೋ ಶಾಪಿಂಗ್ ಆ್ಯಂಡ್ ಶಾಪಿಂಗ್ ವಿ ಆರ್ ಔಟ್ ಆಫ್ ಲುಲು ಮಾಲ್.
ಹಿಂದ್ಗಡೆ ನೋಡ್ಬೋದು ಇದೇ ಲೂಲು ಮಾಲ್. ಸೊ ಫೇಮಸ್ ಇದೆ ಇವಾಗ. ಮುಂಚೆ ಗಿರೈನ್ ಅಂತ ಎಲ್ಲ ಹೋಗ್ತಿದ್ರು, ಇವಾಗೆಲ್ಲ ಲೂಲು ಮಾಲ್ಗೆ ಬರ್ತಾರೆ. ಇದೇ ಲೂಲು ಮಾಲು. ಮೂವಿಗೆ ಅಂತ ಬಂದಿದ್ದು, ಮೂವಿ ಆಯಿತು. ಈ ಕಡೆ ಬ್ರೈಟ್ ಇದೆ ಗುರು. ಮೂವಿ ಆಯಿತು, ಮೂವಿ ಆದಮೇಲೆ ಸ್ವಲ್ಪ ಶಾಪಿಂಗ್ ಮಾಡಾಯಿತು. ಈಗ ನಾವು 3 ವರ್ಷದ ಹಿಂದೆ ಇಲ್ಲೇ ಒಂದು ಫೋಟೋ ತೆಗೆಸ್ಕೊಂಡಿದ್ವಿ, ನಾನು ನಮ್ಮ ಮೇಡಮ್ಮು. ಸೊ ಅದನ್ನ ರಿಕ್ರಿಯೇಟ್ ಮಾಡಬೇಕು. ನಂಗೆ ಇಲ್ಲೇ ಫೋಟೋ ತೆಗಿಬೇಕು ನೀನಂತ ಹೊರಗೆ ಬಂದು ನಿಂತವಳೆ. ಒಳಗೆ ತೆಗಿಸಿಲ್ಲ. ಸ್ಕೈ ಚೆನ್ನಾಗಿದೆ ನೋಡಿ ಹಿಂದ್ಗಡೆ. ಒಂದು ವಾರ ಲಾಗ್ ಮಾಡಿರಲಿಲ್ಲ, ಯಾಕೆ ಅಂತ ಹೇಳಿಲ್ಲ. ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಫೋಟೋ ತೆಗಿತೀನಿ. ಫೋಟೋ ತೆಗೆದ್ಮೇಲೆ ಆಮೇಲೆ ಮುಗಿತಾ ಬಂತು ಶಾಪಿಂಗು. ಇವಾಗ ಲಿಫ್ಟ್ಗೆ ವೇಟಿಂಗ್. ಪಾರ್ಕಿಂಗ್ ಹೋಗಿ ಗಾಡಿ ಎತ್ಕೊಂಡು ವಿಜಯನಗರ ಹೋಗೋಣ. ಅವನು ಯಾರೋ ನನ್ನೇ ಗುರಾಯಿಸ್ತಾ ಇದ್ದ. ಸಣ್ಣ ಹುಡುಗರು ಲಾಗ್ ಮಾಡಿದ್ರೆ ಗುರಾಯಿಸ್ತಾರೆ, ಯಾರು ಹುಚ್ಚ ಅಂತ. ಸೊ ಅಷ್ಟೇ ಬಂತು UG. ನಾವೀಗ LG UKG ಆಗಿದೆ, LKG ಬರುತ್ತೆ. LKG ಆದಮೇಲೆ ಗಾಡಿ ಹತ್ರ ಹೋಗ್ತೀವಿ ಅಲ್ವಾ ಮೇಡಮ್? ಸೊ ಫೈನಲಿಂದ ಬೇಸ್ಮೆಂಟಿಗೆ ಬಂದರೆ ಗೊತ್ತಲ್ಲ, ಯಾವಾಗಲೂ ಒಂದೇ ಒಂದು ಕಷ್ಟ ಏನು ಅಂದರೆ ಬೇಸ್ಮೆಂಟ್ಗಳಲ್ಲಿ ನಮ್ಮ ಗಾಡಿ ಹುಡ್ಕೋದು. ಸೊ ಅವಾಗಿಂದ ನಮ್ಮ ಗಾಡಿ ಹುಡುಕ್ತಾ ಇದ್ದೀವಿ. ಬಟ್ ಈ ಸಲ ನಾನು ನೆನ್ಪಿಟ್ಕೊಂಡಿದ್ದೀನಿ. ಹೋದ ಸಲ ನೋಡಿರ್ಬೋದು, ಓದ್ಲಾಗ ಏನಾಗಿತ್ತು ಅಂತ ಲಾಸ್ಟ್ ನಮ್ಮ GT ಮಾಲ್ಗೆ ಹೋದಾಗ. ಸೊ ಇವತ್ತು ನೆನಪಿತ್ತು BE2 158 ಅಂತ. BE2 158 ಇಲ್ಲಿದೆ ನಮ್ಮ ರಾಜಾಹುಲಿ. ವೇಟಿಂಗ್ ಬಂದ ತಕ್ಷಣ ಏನು ನೋಡ್ಬೇಕು ಗೊತ್ತಾ? 2 ಹೆಲ್ಮೆಟ್ ಇದೆಯಾ ಅಂತ ನೋಡಬೇಕು. 2 ಹೆಲ್ಮೆಟ್ ಇದ್ದರೆ ಸಾಕು. 2 ಹೆಲ್ಮೆಟ್ಟು, ಜೇಬಲ್ ಕೀ ಇದ್ದರೆ ರೈಟ್. ಹೋಗೋಣ ಮೇಡಮ್, ಹೋಗೋಣ. ಹೋಗು. ಚಲೋ. ವಾಪಸ್ಸು ನಮ್ಮ ವಿಜಯನಗರಕ್ಕೆ ಬಂದ್ವಿ, ನಮ್ಮ ಏರಿಯಾಗೆ. ಇವಾಗ ಮೇಡಮ್ಗೆ ಬೀಳ್ಕೊಡೋಗೆ ಸಮಾರಂಭ. ಹೋಗ್ತಾ ಇದ್ದಾರೆ ಅವ್ರ ಮನೆಗೆ. ಶಾಲು ಬುಟ್ಟಿ ಕೊಡಿ. ಶಾಲು ಬುಟ್ಟಿ ಕೊಡ್ಬೇಕಂತ ಬೀಳ್ಕೊಡೋಕೆ. ಮ್ಯಾಮ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಮೂವಿ. ಇನ್ನೊಂದ್ಸಲ ಹೇಳಿ. F1 is fantastic. ವಾವ್ ಎಲ್ಲ F-ಇಂದಾನೆ ಹೇಳ್ತಾ ಇದ್ದಾಳೆ. ಬೇಗ ನಿಲ್ಲಿಸ್ಬೇಕೆಲ್ಲ, ಇಲ್ಲೆಲ್ಲ ಹೋಗುತ್ತೆ. ಸೊ ಗಾಯ್ಸ್, ಟೈಮ್ ಬಂದು 9:10 ಮೇಡಮ್ಗೆ ಅವ್ರ ಮನೆಗೆ ಬಿಟ್ಟಾಯಿತು. ನಾನು ರೂಮಿಗೆ ಬಂದಾಯಿತು. ಪುನಿ ಅಣ್ಣ ಊರಿಗೆ ಹೋಗಾಯಿತು. ಸೊ ಇವತ್ತು ಐ ಆಮ್ ದ ಲೋನ್ ವಾರಿಯರ್ ಇಲ್ಲಿ. ಹಿಂಗೆ ಹಿಂದ್ಗಡೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇದ್ದರೆ ಮುಂದ್ಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಓಕೆನಾ? ಆ್ಯಂಡ್ ಇನ್ನೊಂದೇನು ಅಂದರೆ, ಇಷ್ಟು ದೂರ ಇಟ್ಕೊಂಡು ನಾನು ಮಾತಾಡ್ಬೇಕಾದ್ರೆ ಈ ವಾಯ್ಸ್ ಮಾತಾಡ್ತಿರೋದಲ್ಲಿ ಬರ್ತಾ ಇದೆಯಾ ಅಂತ ಗೊತ್ತಾಗಲ್ಲ. ಓಕೆನಾ? ಆಮೇಲೆ ನಾನು ಕಂಟಿನ್ಯೂಸ್ ಆಗಿ 1 ನಿಮಿಷ ಮಾತಾಡಿದ್ರೆ ಬ್ಯಾಟ್ರಿ 60-70% ಇರೋದು 10-15%ಗೆ ಹೋಗುತ್ತೆ. ಓಕೆನಾ? ಆಮೇಲೆ ಇಷ್ಟೆಲ್ಲ ಆದಮೇಲೆ ಕ್ವಾಲಿಟಿ ಚೆನ್ನಾಗಿರುತ್ತೆ ವಿಡಿಯೋದು, ಬಟ್ ಆಡಿಯೋ ನಾನು ಎಡಿಟ್ ಮಾಡ್ತೀನಲ್ವಾ, ಅದರಲ್ಲಿ ಸಿಂಕ್ ಆಗಲ್ಲ. ಸೊ ಈ ಫೋನಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡೋಕ್ಕೆ ಏನಾಗ್ತೈತೆ ಅಂದರೆ, ಅವಾಗೆಲ್ಲ ಹೆಂಗೆ ಅಂದರೆ ಹಿಂಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ತಿತ್ತು ಲಾಗ್ ಮಾಡೋಕ್ಕೆ. ಹಿಂಗೆ ಮಾತಾಡಿದ ತಕ್ಷಣ ಹಿಂಗೆ ಎಂಡ್ ಮಾಡಿಬಿಡ್ತಿದ್ದೆ. ಸೊ ಅವಾಗ 10 ಸೆಕೆಂಡ್ ಕ್ಲಿಪ್ಸ್ದು ಎಡಿಟ್ ಮಾಡಿ ಹೆಂಗೋ ಒಂದು 4-5 ಮಿನಿಟ್ಸ್ ಮಾಡಿ ಲಾಗ್ ಆಗ್ತಿದ್ದೆ. ಇವತ್ತು ಹಂಗೆ ಆಗಿದೆ ನೋಡಿರ್ಬೇಕಾದ್ರೆ 10 ಸೆಕೆಂಡ್ಗೆ ಕ್ಲಿಪ್ಸ್ ಆಗ್ಬಿಡುತ್ತೆ. ಸೊ ಅದಕ್ಕೆ 1 ವಾರ ಲಾಗ್ ಮಾಡಿರಲಿಲ್ಲ ನಾನು. ಬಟ್ ಇನ್ನೊಂದೇನೆಂದರೆ ಬೇಜಾರಿತ್ತು. ಐಫೋನ್ ಇಲ್ಲ ಗೋಪುರ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಏನೋ ಕಾರಣಾಂತರಗಳಿಂದ ರೀಸನ್ಸ್ ತೊಗೊಳಕ್ಕೆ ಆಗ್ತಾಯಿಲ್ಲ. ಕಾರ್ಡೆಲ್ಲ ಬ್ಲಾಕ್ ಆಗಿಬಿಟ್ಟೈತೆ. ಸೊ ಇವಾಗ ಏನು ಅಂದರೆ ಇದರಲ್ಲೇ ಲಾಗ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ದಿನ. ಹೆಂಗೆ ಅಂದರೆ ಏನು ಬಿಡು, ಹೊಸದೇನಾರು ತೊಗೊಳೋಣ ಅಂತ 1 ವಾರ ಡಿಲೇ ಮಾಡಿದೆ. ಮೊನ್ನೆ ವೀಡಿಯೋ ಮಾಡಿದೆ, ಲಾಗ್ ಮಾಡಿದೆ, ಬಟ್ ಅದನ್ನು ಎಡಿಟ್ ಮಾಡೋಕ್ಕಾಗಲಿಲ್ಲ. ಏನಂತಾರದಕ್ಕೆ ಲೈಕ್ ಲೇಸಿನೆಸ್ಸೇ ಅಂದ್ಕೊಳ್ಳಿ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಲಾಗ್ ಮಾಡಲೇಬೇಕು ಅಂತ ಮೂವಿಗೆ ಹೋಗಿ ಮೂವಿ ನೋಡ್ಕೊಂಡು ಬಂದ್ವಿ. ಮೂವಿಲಿ ಇನ್ನೊಂದೇನು ಗೊತ್ತಾ, ಲೈಕ್ ಮೂವಿ ಸಕ್ಕತ್ತಾಗಿದೆ. ಮೂವಿದು ಇನ್ನೊಂದು ಏನು ಪಾಯಿಂಟ್ ಹೇಳ್ತೀನಿ ಅಂದರೆ, F1 ಮೂವಿ ಬ್ರ್ಯಾಡ್ ಪಿಟ್ ಎಲ್ಲರಿಗೂ ಗೊತ್ತಿರ್ತದೆ, ಫೈಟ್ ಕ್ಲಬ್ಬಲ್ಲಿದೆ ಹೀರೋ ಅವರೇ. ಮೂವಿ ನಾನು ಹೋಗಿದ್ದು ಬ್ರ್ಯಾಡ್ ಪಿಟ್ ಮೂವಿ ಅಂತ. ಬಟ್ ಮೂವಿ ಹೆಂಗಿತ್ತು ಅಂದರೆ, ಲೈಫಲ್ಲಿ ನಿಮಗೆ ಸೆಕೆಂಡ್ ಚಾನ್ಸ್ ಸಿಗಲ್ಲ ಅಂತ ಅಂದ್ಕೊಂಡಾಗ ಸಿಗುತ್ತೆ, ಬಟ್ ಸಿಕ್ಕಾಗ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ. ಈಗ ಅವನು ಎಷ್ಟು 50 ಇಯರ್ಸ್ ಹತ್ತತ್ರ ಇರ್ಬೋದು ಏಜು. ಅವ್ರು ನಾ ಮೂವಿಲಿ ಹೆಂಗೆ ತೋರಿಸಿದ್ರು. ಈಗ ಇಂಡಿಯನ್ ಮೂವೀಸ್ ಅಂದರೆ ನಾನು ಇದು ಮಾಡ್ತಾಯಿಲ್ಲ, ಅಂದರೆ ಏನಂತಾರೆ ಅದಕ್ಕೆ,
ನೆಗೆಟಿವ್ ಸೈಡಲ್ಲಿ ಹೇಳ್ತಿಲ್ಲ, ಬಟ್ ಹೆಂಗೆ ತೋರಿಸ್ತಾರೆ, ಅವನು ಎಷ್ಟೋ ವರ್ಷ ಆದ್ಮೇಲೆ ಬರ್ತಾನೆ, ಫುಲ್ ಫಾಸ್ಟಾಗಿ ಕಾರ್ ರೇಸ್ ಮಾಡಿಬಿಡ್ತಾನೆ, ರೇಸ್ ಬಗ್ಗೆ ಫಿಲಮು ಫುಲ್ಲು ರೇಸ್ ಮಾಡಿಬಿಡ್ತಾನೆ, ಗೆಲ್ತಾನೆ ಅಂತೆಲ್ಲ ಇರುತ್ತೆ. ಬಟ್ ಇದರಲ್ಲಿ ಒಬ್ಬ ಮೆಚೂರ್ಡ್ ಗಾಯಿ ಹೆಂಗೆ ಥಿಂಕ್ ಮಾಡ್ತಾನೆ, ಹೆಂಗೆ F1 ಬಗ್ಗೆ ರೂಲ್ಸ್ ಗೊತ್ತಿದ್ರೆ ಮೂವಿ ಈಸಿ, ಗೊತ್ತಿಲ್ಲ ಅಂದ್ರೆ ಓಕೆ. ಸೊ ಒಬ್ಬ ಓಲ್ಡ್ ಗಾಯ್ ಬಂದು ಅವ್ನ ಮೆಚುರಿಟಿನ ಯೂಸ್ ಮಾಡಿಕೊಂಡು ಹೆಂಗೆ ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಆ ಆಪರ್ಚುನಿಟಿನ ಹೆಂಗೆ ಯೂಸ್ ಮಾಡ್ಕೋತಾನೆ ಅಂತ ಮೂವಿ. ಇನ್ನೊಂದೇನು ಪಾಸಿಟಿವ್ ಆಸ್ಪೆಕ್ಟ್ ಮೂವಿದು ಅಂದರೆ ಸಕ್ಕತ್ತಾಗಿದೆ. ಎವ್ರಿ ಸೀನ್ ಗೂಸ್ ಬಂಪ್ಸ್ ಅನ್ನೋಕ್ಕಿಂತ ಎವ್ರಿ ಸೀನ್ ಥ್ರಿಲ್ಲರ್ ಅಲ್ಲ, ಬಟ್ ಥ್ರಿಲ್ ಇರುತ್ತೆ. ಸೊ ಅದೇ ಮೂವಿ ಸ್ಪೆಷಾಲಿಟಿ. ನನಗಂತೂ ಸಖತ್ ಇಷ್ಟ ಆಯ್ತು F1 ಮೂವಿ ನೋಡಿಕೊಂಡು ಪಿಜ್ಜಾ ತಿನ್ಕೊಂಡು ಮೇಡಮ್ ಜೊತೆ ಶಾಪಿಂಗ್ ಮಾಡಿಕೊಂಡು, ಆಮೇಲೆ ಜಾಸ್ತಿ ವಿಂಡೋ ಶಾಪಿಂಗ್ ಮಾಡಿದ್ದು, ಸ್ವಲ್ಪ ಅಷ್ಟೇ ಒಂದೆರಡು ಟಿ ಶರ್ಟ್ ತೊಗೊಂಡು ವಾಪಸ್ ಬಂದಾಯ್ತು. ಈ 9:15 ಊಟ ಮಾಡಿ ಮಲಗೋದು. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಲಾಗ್ ಇಷ್ಟ ಆಗಿದ್ದರೆ ಇಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ನೈಟ್, ಗುಡ್ ಡೇ.